ನಮಸ್ಕಾರ. ಸೌಂದರ್ಯ ಲಹರಿಯ 15ನೇ ಶ್ಲೋಕ ಏನು ಹೇಳುತ್ತೆ? 15ನೇ ಶ್ಲೋಕ ದೇವಿಯ ಶುದ್ಧ ಸತ್ವ ರೂಪವನ್ನು ಹೇಳುತ್ತೆ. ಸ್ಫಟಿಕ ಮಣಿ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಆ ರೀತಿ ಹೇಳುತ್ತೆ. ಇದರ ಫಲ ಏನು? ಒಳ್ಳೆಯ ಜ್ಞಾಪಕ ಶಕ್ತಿ, ಕವಿತ್ವ, ಪಾಂಡಿತ್ಯ, ಸಾರಸ್ವತ್ಯ ಪ್ರಯೋಗ ಅಂತ ಈ ಮಂತ್ರಕ್ಕೆ ವಿಶೇಷವಾದಂತಹ ಹೆಸರಿದೆ. ಏನಿದಕ್ಕೆ ನೈವೇದ್ಯ? ತ್ರಿಮಧುರ, ಜೇನುತುಪ್ಪ, ಬಾಳೆಹಣ್ಣು, ತೆಂಗಿನ ತುರಿ ಇಟ್ಟು ಪೂಜೆ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕರಿಸ್ಕೊಂಡಾಗ ಸರಸ್ವತಿಯ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ ಅಂತ. ಸ್ತೋತ್ರವನ್ನು ನೋಡೋಣ ಬನ್ನಿ. ಸರಜ್ಯೋತ್ಸ್ನಾ ಸುತ್ತಾಂ ಸಸೀದ ಜಡಾಜೂಢ ಮಕುಡಾಂ ವರತ್ರಾಸತ್ರಾಣ ಸ್ಫಟಿಕ ಗುಡಿಗ ಪುಸ್ತಕಕರಾಂ ಸಕೃನ್ನತ್ವಾ ಅನತ್ವಾ ಕದಮೆವ ಸತಾಂ ಸನ್ನಿನಿತತೆ ಮಧು ಕ್ಷೀರತ್ರಾಕ್ಷ ಮಧುರಿಮ ತುರೀಣ ಪರಿಣಿತಯ ಅಂತ ಬರುತ್ತೆ. ಅಂದರೆ ನೀನು ಯಾವ ರೂಪದಲ್ಲಿದ್ದೀಯಾ ಅಂತಂದರೆ, ಈ ಚಳಿಗಾಲದಲ್ಲಿ ಭಾಳ ಒಂಥರ ತಂಪು ಇರುತ್ತೆ. ಒಂಥರ ನಮಗೆ ಚಳಿಗಾಲದಲ್ಲಿ ಅದನ್ನು ಅನುಭವಿಸೋದೇ ಒಂದು ಕೆಲವು, ಅಂದರೆ ಮಿತವಾದಂತಹ ಚಳಿ ಇರ್ತಕ್ಕಂಥ ಕಾಲದಲ್ಲಿ ನೀನು ಆವಾಗೊಂದು ಚಂದ್ರ ಉದಯ ಆಕಾಶದಲ್ಲಾದರೆ ಅದು ಬಹಳ ಚೆನ್ನಾಗಿ ಅಂದಚಂದವಾಗಿ ನಮಗೆ ಕಾಣುತ್ತೆ. ಅದರ ಜೊತೆ ನಿನ್ನ ಅರ್ಧಚಂದ್ರಿಕಾ ಅಂಥೇಳಿ ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಆ ಅರ್ಧಚಂದ್ರವನ್ನು ನಿನ್ನ ತಲೆಯ ಮೇಲೆ ಇಟ್ಟಿರ್ತಕ್ಕಂಥವಳು ವರ, ಅಭಯ ಮುಂತಾದ ಮುದ್ರೆಗಳನ್ನು ತೋರಿಸಿ ನಮಗೆಲ್ಲರಿಗೂ ಕೂಡ ಬಹಳ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾ ಇದೀಯಾ. ಇಂತಹ ರೂಪದಲ್ಲಿ ನಿನ್ನನ್ನು ನೋಡುವ ಒಬ್ಬನಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ, ಹಾಲು, ಜೇನು, ದ್ರಾಕ್ಷೆ ಕೊಡುವಂತಹ ಸಂತೋಷಕ್ಕಿಂತ ಇನ್ನು ಹೆಚ್ಚಿನ ಸಂತೋಷ ಕೊಡುತ್ತೆ. ಅಂದರೆ ಇದು ತಿನ್ನೋದಕ್ಕೂ ಇದಕ್ಕೂ ಏನಪ್ಪ ಸಂಬಂಧ ಅಂತ ನೀವು ಅನ್ಕೋಬೋದು. ಆದರೆ ನಮ್ಮ ನಾಲಿಗೆ, ನಮ್ಮ ರುಚಿ, ನಮ್ಮ ಮೆದುಳು ಇದೆಲ್ಲ ನಾವು ಮಾಡುವಂಥ ಅನ್ನ ಆಹಾರಗಳಿಗೆ ಸಹಕಾರವಾಗಿದ್ದು ತೂಕವನ್ನು ಮಾಡಿಕೊಡುತ್ತೆ. ನಮಗೆ ಬಹಳ ಇಷ್ಟವಾದಂತಹ ಏನಾದರೂ ಅಡುಗೆಯನ್ನು ತಿಂದರೆ ನಮ್ಮ ಬ್ರೈನ್ ಸೆಲ್ಸು ಸಂತೋಷ ಪಡುತ್ತಂತೆ. ಆ ರೀತಿ ನಿನ್ನ ಈ ಸುಂದರವಾದಂತಹ ವದನ, ಪೂರ್ಣಚಂದ್ರನಂತೆ ಇರ್ತಕ್ಕಂಥ ಮುಖ, ಅರ್ಧಚಂದ್ರನನ್ನು ತಲೆ ಮೇಲೆ ಇಟ್ಟುಕೊಂಡಿರ್ತಕ್ಕಂತಹ ಅಂದ, ಎಲ್ಲ ಕಾಲಗಳಲ್ಲೂ ಎಲ್ಲ ಶಕ್ತಿಯನ್ನು ಕೂಡ ನಿನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಗಾಂಭೀರ್ಯ, ಇದನ್ನೆಲ್ಲ ನೆನೆದು ನೋಡಿದಾಗ ನನಗೆ ಎಷ್ಟು ಸಂತೋಷ ಆಗ್ತಾಯಿದೆ ಅಂತಂದರೆ, ಇನ್ನು ಯಾವುದೇ ಊಟ ಉಪಚಾರ ವಿಚಾರಗಳು ಕೂಡ ನನಗೆ ಅಷ್ಟು ವಿಶೇಷವಾದಂತಹ ಮನಃಶಾಂತಿಯನ್ನು ಕೊಡುವುದಿಲ್ಲ ಅಂತ ಹೇಳಿದ ರೀತಿಯಲ್ಲಿ ಈ ಸ್ತೋತ್ರ ಇದೆ. ಅಂದರೆ ಪರಾಶಕ್ತಿಯ ತಾಯಿ ಎಲ್ಲ ಶಕ್ತಿಗಿಂತ ಮೊಟ್ಟ ಮೊದಲೇ ಹುಟ್ಟಿದವಳು ಆದಿಶಕ್ತಿ ಅಂತ ಹೇಳ್ತೀವಿ. ಆದಿಶಕ್ತಿಯಿಂದ 3 ಬಣ್ಣಗಳು ಹೊರಗಡೆ ಬಂತಂತೆ. ಅಂದರೆ ಈ ಪಿಂಕ್ ಕಲರ್ ಅಂತ ಹೇಳ್ತೀವಿ, ಲೈಟ್ ರೆಡ್ ಕಲರ್ ಅನ್ನೋದು ಒಂದು ಬಂತು, ಬಿಳಿ ಬಣ್ಣ ಒಂದು ಬಂತು, ನೀಲಿ ಬಣ್ಣ ಒಂದು ಬಂತು. ಈ ಬಿಳಿ ಬಣ್ಣದಿಂದ ಈಶ್ವರ ಮತ್ತು ಸರಸ್ವತಿ ಹೊರಗಡೆ ಬಂದರು. ಈ ಪಿಂಕ್ ಬಣ್ಣದಿಂದ ಬ್ರಹ್ಮ ಮತ್ತು ಲಕ್ಷ್ಮಿ ಹೊರಗಡೆ ಬಂದರು. ಈ ನೀಲಿ ಬಣ್ಣದಿಂದ ವಿಷ್ಣು ಮತ್ತು ಪಾರ್ವತಿ ಹೊರಗಡೆ ಬಂದರು. ಅಂದರೆ ದೇವಿ ಮಹಾತ್ಮೆಯನ್ನು ಓದಿದಾಗ ಯಾವ ರೀತಿಯಲ್ಲಿ ಆ ಆದಿಶಕ್ತಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ದಾರಿ ತೋರಿಸಿದಳು ಅನ್ನುವ ರೀತಿಯಲ್ಲಿ ಇದು ಬರುತ್ತೆ. ಅಂದರೆ ಆ 3 ರೂಪಗಳು, 3 ಬಣ್ಣಗಳು ಕೂಡ ಸೋದರ ಸೋದರಿಯರಂತೆ. ಅಂದರೆ ಮಹಾವಿಷ್ಣುವನ್ನು ಶಿವನ ಭಾವ ಅಂತ ಹೇಳ್ತೀವಿ. ಅಂದರೆ ಲಕ್ಷ್ಮೀ ಬ್ರಹ್ಮನ, ಅಂದರೆ ಲಕ್ಷ್ಮೀ ಬ್ರಹ್ಮ, ಕ್ಷಮಿಸಿ, ಶಿವ ಪಾರ್ವತಿ, ಲಕ್ಷ್ಮೀ ವಿಷ್ಣು, ಬ್ರಹ್ಮ ಸರಸ್ವತಿ ಅಂತ ನಾವು ಹೋಲಿಸ್ತೀವಿ ಎರಡೆರಡಾಗಿ. ಆದರೆ ಈ ಸ್ತೋತ್ರದಲ್ಲಿ ಭಗವತ್ಪಾದರು ಹೇಳಿರ್ತಕ್ಕಂಥದ್ದು ಆ ರೀತಿ ಅಲ್ಲ. ಯಾಕಂದರೆ ಜಟಾಮುಟಿ ಮಗುಟಾಮ್ ಅಂತ ಹೇಳ್ತಾರೆ. ಅಲ್ಲಿ ಚಂದ್ರನ ಆಕಾರ ತಲೆಯ ಮೇಲೆ ಇರೋದರಿಂದ ಆದಿಶಕ್ತಿಯಿಂದ ಬಂದಂತಹ ಸರಸ್ವತಿ. ಅದರ ನಂತರ ಅವರು ಬ್ರಹ್ಮನ ಪತ್ನಿ ಆದಲು, ಅದೆಲ್ಲ ಆಮೇಲೆ ಖಂಡಿತ ಬರುತ್ತೆ. ಈ ರೀತಿ ಸರಸ್ವತಿ ಅಷ್ಟೋತ್ತರದಲ್ಲಿ ಕೂಡ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯಿ ನಮಃ ಅಂತ ಒಂದು ಅಷ್ಟೋತ್ತರ ಬರುತ್ತೆ. ಹಾಗಿರ್ಬೇಕಾದ್ರೆ ಬ್ರಹ್ಮಸ್ವರೂಪಿಯಾಗಿದ್ದುಕೊಂಡು
ಸೃಷ್ಟಿಯನ್ನು ಉಂಟು ಮಾಡೋದಕ್ಕೆ, ವಿಷ್ಣು ಸ್ವರೂಪಿಯಾಗಿದ್ದುಕೊಂಡು ಸ್ಥಿತಿಯನ್ನು, ಗೋವಿಂದ ಸ್ವರೂಪಿಯಾಗಿದ್ದು ಎಲ್ಲರನ್ನು ಕಾಪಾಡೋದಕ್ಕೆ, ರುದ್ರ ಸ್ವರೂಪಿಯಾಗಿದ್ದು ಎಲ್ಲವನ್ನು ಸಂಹಾರ ಮಾಡೋದಕ್ಕೆ ನೀನೇ ಎಲ್ಲದಕ್ಕೂ ಕಾರಣಲಾಗಿದ್ದೀಯಾ. ಎಲ್ಲ ಶಾಸ್ತ್ರಗಳು ಕೂಡ ನಿನ್ನಿಂದನೇ ಹೊರಟಿವೆ. ಎಲ್ಲ ಕಲಿಯುವ ಕಲೆಗಳಿಗೂ ಆಧಾರ ನೀನೇ. ನಿನ್ನ ಅನುಗ್ರಹ ಹೊಂದಿದ್ಬಿಟ್ರೆ ಸಾಕು, ಎಂಥವನು ಕೂಡ ಕವಿಯಾಗೋಗ್ತಾನೆ. ಅಂದರೆ ಕಾಳಿದಾಸ ನೋಡ್ಬೋದು, ಮೂಕ ಕವಿ ಅಂತ ಹೇಳ್ತೀವಿ. ಭೋಗನಾಗಿದ್ದವಂತವನಿಗೆ ಅನುಗ್ರಹ ಮಾಡಿ ಮಾಣಿಕ್ಯ ವೀಣಾ ಮುಪರಾಲಯಂತಿ ಮದಾಲಸ ಮಂಜುಳ ವಾಗ್ವಿಲಾಸಂ ಅಂತ ಆ ತಾಯಿಯನ್ನು ಹೇಳ್ತಾನೆ. ಅಂತಹ ಕಾಳಿಗೆ ದಾಸನಾಗಿ ಬಿಟ್ಟಿರ್ತಂಥವನು ಕಾಳಿದಾಸ. ಕಾಳಿದಾಸ ಪರಿಪೂರ್ಣವಾಗಿ ಉಜ್ಜಯಿನಿ ಕ್ಷೇತ್ರದಲ್ಲಿ ಆ ತಾಯಿ ಮಹಾಕಾಳಿಯ ಅನುಗ್ರಹದಿಂದ ಸರಸ್ವತಿ ಕಟಾಕ್ಷವನ್ನು ಪಡ್ಕೊಂಡ ಅಂತ ಹೇಳ್ತೀವಿ. ಅಂದರೆ ಆ ಕಾಳಿಗೆ ಕೂಡ ಕಾವ್ಯಕಲಾ ಅಂತಹ ಒಂದು ಹೆಸರಿದೆ. ಈ ಶರದ್ ಋತುವಾದಂತಹ ಆಶ್ವೀಜ ಮಾಸ, ಕಾರ್ತಿಕ ಮಾಸ ಕಾಲಗಳಲ್ಲಿ ಬಹಳ ವಿಶೇಷವಾಗಿ ಚಂದ್ರ ನಮಗೆ ಕಾಣಿಸ್ಕೊತಾ ಇದ್ದಾನೆ. ಆ ಮಹಾ ಸರಸ್ವತಿ ರೂಪದಲ್ಲಿ ಚಂದ್ರನನ್ನು ಜಟಾಮುಟಿಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಒಂದು ಆಕಾರದಲ್ಲಿ 4 ಕೈಗಳಲ್ಲಿ ವರ, ಅಭಯ ಮತ್ತು ಒಂದು ಕೈಯಲ್ಲಿ ಪುಸ್ತಕ, ಇನ್ನೊಂದು ಕೈಯಲ್ಲಿ ಸ್ಫಟಿಕ ಮಾಲೆಯನ್ನು ಇಟ್ಟುಕೊಂಡು ಬಹಳ ವಿಶೇಷವಾಗಿ ನೀನು ಕಾಣಿಸ್ಕೋತಾ ಇದೆಯಾ. ಇಂತಹ ರೂಪಕದಲ್ಲಿ ಯಾರೊಬ್ಬ ನಿನ್ನನ್ನು ಮಾನಸಿಕವಾಗಿ ನಿಂತುಕೊಂಡು ಪೂಜೆಯನ್ನು ಮಾಡ್ತಾನೋ ಅವನಿಗೆ ಸರಸ್ವತಿಯ ಪರಿಪೂರ್ಣ ಅನುಗ್ರಹ ಸಿಗೋದಲ್ಲದೆ ಇನ್ನು ಯಾವುದೇ ವಿಚಾರದಲ್ಲಿ ಹಾಲು, ಜೇನು, ತುಪ್ಪ, ಏನೇ ಸಿಹಿಯಾದ ವಸ್ತುಗಳನ್ನು ಕೊಟ್ಟರು ಅಥವಾ ಏನೇ ವಿಚಾರಗಳನ್ನು ಹೇಳಿದ್ರು ಕೂಡ ಅದು ಯಾವುದಕ್ಕೂ ಅವನ ಮನಸ್ಸೋಲದೆ ನಿನ್ನ ಸರಸ್ವತಿಯ ಕೃಪಾ ಕಟಾಕ್ಷದಿಂದಲೇ ಬಹಳ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಪಡ್ಕೋತಾನೆ. ಕವಿತೆಗಳನ್ನು ಬರೆಯುವಂಥ ಶಕ್ತಿ ಕೂಡ ಅವನಿಗೆ ಬರುತ್ತೆ ಅಂತ ಹೇಳ್ತೀವಿ. ಅಂದರೆ ಸರಸ್ವತಿ ಕಟಾಕ್ಷವನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಏನಾದ್ರು ಬೇಕಾ, ಖಂಡಿತ ಈ ಸ್ತೋತ್ರವನ್ನು ಹೇಳಿಸಿ. ಸಣ್ಣ ಮಕ್ಕಳಿಗೆ 3ನೇ ಶ್ಲೋಕವಾದಂಥ ಅವಿದ್ಯಾನಾಮಂತಸ್ತು ಮಿರಮಿಹಿರದ್ವೀಪನ ಕರಿ ನೀಡ್ಕೊಡಿ. ಮಧ್ಯಮ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳಿದ್ರೆ ಈ ಸರಜ್ಯೋತ್ಸ್ನಾ ಸುತ್ತಾಂ ಈ ಮಂತ್ರವನ್ನು ಹೇಳ್ಕೊಡಿ. ಖಂಡಿತ ಅವರಿಗೆ ಪಾಂಡಿತ್ಯ, ಅವರು ಓದುವಂಥ ವಿಚಾರದಲ್ಲಿ ಮಾತ್ರವಲ್ಲದೆ ಪ್ರಾಪಂಚಿಕ ವಿಚಾರದಲ್ಲಿ ಏನು ಒಳ್ಳೆಯದು ಏನು ಕೆಟ್ಟದ್ದನ್ನು ತಿಳ್ಕೊಳ್ಳುವಂತಹ ಒಂದು ಪಾಂಡಿತ್ಯ ಕೂಡ ಪರಿಪೂರ್ಣವಾಗಿ ಅವ್ರಿಗೆಲ್ಲರಿಗೂ ಬರುತ್ತೆ. ನಾನು ಹಿಂದೆನೇ ಹೇಳಿದೆ, ಸೌಂದರ್ಯಲಹರಿ ಸ್ತೋತ್ರವನ್ನು ಹೇಳ್ಕೊಳ್ಳೋರಿಗೆ 100 ಪ್ರಾಬ್ಲಮ್ ಇರೋದಕ್ಕೆ, ಮನುಷ್ಯನಿಗೆ 100 ಪ್ರಾಬ್ಲಮ್ ಇರೋಕ್ಕೆ ಸಾಧ್ಯವಿಲ್ಲ. ಆದರೆ ಯಾವುದೇ ಸಮಸ್ಯೆ ಇರಲಿ ಈ ಸ್ತೋತ್ರವನ್ನು ಮಕ್ಕಳಿಗೆ ಹೇಳ್ಕೊಡಿ. ಖಂಡಿತ ನಾನು ಹೇಳಬಲ್ಲೆ, ಸೆಲ್ಫೋನನ್ನು ನೋಡೋದನ್ನು ಬಿಟ್ಟು ಪುಸ್ತಕದ ಮೇಲೆ ಗಮನ ಕೊಡೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಇನ್ನೊಬ್ಬರ ಹತ್ರ ಮಾತಾಡಿ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಬರುತ್ತೆ. ಆದುದರಿಂದ ಅಮ್ಮನವ್ರನ್ನ ಪರಿಪೂರ್ಣ ಕೃಪಾ ಕಟಾಕ್ಷ ಬರೀ ಮಕ್ಕಳಿಗೆ ಮಾತ್ರ ಅಲ್ಲದೆ ಎಲ್ಲ ವಯಸ್ಸಿನವ್ರಿಗೂ ಇರಲಿ. ಅಂದರೆ ವಯೋಮಿತಿ ಅಂತ ಹೇಳ್ತೀವಿ. ಕಲಿಯೋಕ್ಕೆ ಆಸೆ ಯಾರಿಗಿದೆಯೋ ಅವರೆಲ್ಲ ಯುವಕರೇನೆ. ಕಲಿಯೋಕ್ಕೆ ಆಸೆ ಇಲ್ಲ ಅಂದರೆ ಯುವಕನೂ ಕೂಡ ವೃದ್ಧನೇ. ಅದರಿಂದ ಕಲುವಿಕೆಗೆ ಕೊನೆಯೇ ಇಲ್ಲ, ಆ ಸರಸ್ವತಿ ಕಟಾಕ್ಷಕ್ಕೆ ಕೊನೆಯೇ ಇಲ್ಲ. ಈ ಸಾರಸ್ವತ್ಯ ಪ್ರಯೋಗವಾದಂತಹ 15ನೇ ಶ್ಲೋಕವನ್ನು ಎಲ್ಲರೂ ಕೂಡ ಪಾರಾಯಣ ಮಾಡಿ ವಿಶೇಷವಾದಂತಹ ಜ್ಞಾನವನ್ನು ಪಡ್ಕೊಳ್ಳಿ, ಅರಿವನ್ನು ಪಡ್ಕೊಳ್ಳಿ. ನಮಸ್ಕಾರ.